ಮಲೆನಾಡಿನಲ್ಲಿ ಮಳೆ ಮಾಪನಗಳ ಕೇಂದ್ರಗಳು ಹಾಳಾಗಿರುವ ಕಾರಣ ರೈತರ ಕೃಷಿ ವಿಮೆ ಪಡೆಯುವಲ್ಲಿ ತೀವ್ರ ಅನ್ಯಾಯವಾಗುತ್ತಿದೆ ಎಂದು ಮಳೆ ಮಾಪನ ದುರಸ್ತಿಗಾಗಿ ಹೋರಾಟ ವೇದಿಕೆಯ ದೂರಿದ್ದು ಅವರು ಆವಿನಹಳ್ಳಿ ನಾಡ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಳೆ ಮಾಪನ ದುರಸ್ತಿಗೆ ತುರ್ತು ಕ್ರಮವನ್ನ ವಹಿಸುವಂತೆ ಆಗ್ರಹಿಸಿದರು. ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ 2024-25ರ ಸಾಲಿನಿಂದಲೂ ತಾಲೂಕಿನ ಬಹುತೇಕ ಮಳೆ ಮಾಪನ ಕೇಂದ್ರಗಳು ಹಾಳಾಗಿದ್ದು, ಈ ಹಿಂದೆ ರೈತರು ಮಾಡಿಸಿದ ಬೆಳೆ ವಿಮೆ ಬಂದಿರುವುದಿಲ್ಲ. ಹಾಲಿ ಇಲ್ಲಿಯವರೆಗೂ ಮಳೆ ಮಾಪನ ಕೇಂದ್ರಗಳು ದುರಸ್ತಿ ಇರುವುದಿಲ್ಲ. ಆದ್ದರಿಂದ ರೈತರಿಗೆ ಬೆಳೆ ವಿಮೆ ಕಟ್ಟಲು ಗೊಂದಲವಾಗಿದೆ ಹಾಗೂ ಕೆಲವು ಸಹಕಾರಿ ಬ್ಯಾಂಕ್ಗಳು ಬೆಳೆ ವಿಮೆ ಕಟ್ಟಿಸಿಕೊಳ್ಳಲು ಹಿಂದೇಟು ಹಾಕುತ್ತಿವೆ ಎಂದು ದೂರಲಾಯಿತು. ತತ್ಕ್ಷಣ ತಾಲೂಕಿನಲ್ಲಿ ಹಾಳಾದ ಮಳೆ ಮಾಪಕಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆಯನ್ನೇ ಹಮ್ಮಿಕೊಳ್ಳಲಾಗುವುದಾಗಿ ಈ ವೇಳೆ ಎಚ್ಚರಿಕೆಯನ್ನ ನೀಡಿದ್ರು. ಇಡೀ ಜಿಲ್ಲೆಯಲ್ಲಿ 250ಕ್ಕಿಂತ ಹೆಚ್ಚು ಮಳೆ ಮಾಪನಗಳಿದ್ರೆ ಸರಿ ಇರೋದು 60ರಿಂದ 70 ಸರಿ ಇದೆ ಅಂತ ಹೇಳಿ ವರದಿ ಇರೋಂಥದ್ದು. ಈಗಾಗಲೇ 3ನೇ ಮೀಟಿಂಗು ಮೊನ್ನೆ 15 ದಿವಸದ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೀತು. BY ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಕರೆದ್ರು. BY ಅವರು ಸ್ಟೇಟ್ ಲೆವೆಲ್ ಆಫೀಸರ್ಸ್ ಬಂದಿದ್ರು. ಯಾವುದು ಈ ನಮ್ಮ ಮಳೆ ಮಾಪನವನ್ನ ಏನು ಹೊಸದಾಗಿ ಹಾಕ್ತಾ ಇದ್ದೀವಿ, ಟೆಂಡರ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಜಿಲ್ಲೆಯಲ್ಲಿ ಈಗಾಗಲೇ 70ರಿಂದ 80 ರೆಡಿ ಮಾಡಿದ್ದೀವಿ, ಸಾಗರದಲ್ಲಿ 8ರಿಂದ 10 ರೆಡಿ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಕ್ಷಣ ನಾನು ಆವಿನಹಳ್ಳಿದು ಏನಾಗಿದೆ ಅನ್ನೋದನ್ನ ಕೇಳಿದೆ. ಸುಮ್ಮನೆ ಯಾವುದೋ ಒಂದು ಕೇಳಬೇಕು ಒಂದು ಕೇಳಿದೆ. ತೆಗೆದು ಇಲ್ಲ ಆವಿನಹಳ್ಳಿದು ಸಿಮ್ ಎಲ್ಲ ತಾಲೂಕಿನಾಗಿದ್ದು 36 ಮಳೆ ಮಾಪನದಾಗೆ 8 ಮಳೆ ಮಾಪನಗಳು ಮಾತ್ರ ಸರಿ ಇದೆವು ಅಂತ ಅಧಿಕಾರಿಗಳು ವರದಿ ಕೊಡ್ತಾ ಇದ್ದಾರೆ. 6ನ ಇತ್ತೀಚೆಗೆ ರೀಸೆಂಟ್ ಆಗಿ ರಿಪೇರಿ ಮಾಡಿಸಿನಿ ಅಂತ ಹೇಳ್ತಾರೆ. ಬಟ್ 11 ಟೆಂಡರ್ ಐತೆ ಅಂತ ಈಗ ರಿಪೇರಿಗೆ. ಇನ್ನು 11 ಮಳೆ ಮಾಪನಗಳಿಗೆ ಟೆಂಡರ್ನೇ ಸರ್ಕಾರ ಕರೀನಲ್ಲ. ಬಟ್ ನಮ್ಮ ಈ ಆಡಳಿತ ವರ್ಗ ಸಂಪೂರ್ಣ ಟೆಂಡರ್ನೆಲ್ಲ ರಾಜ್ಯ ಸರ್ಕಾರಗಳು ಸರ್ಕಾರದ ಮಟ್ಟದಾಗ ಇಟ್ಕೊಂಡ್ರೆ ಹೋದ ವರ್ಷದ್ದು ಬೆಳೆ ಪರಿಹಾರಕ್ಕಾಗಿ ಇವರು ಹಣ ಕಟ್ಟಿದಕ್ಕೂ ಬರನಲ್ಲ. ಈ ಬಾರಿ ಇನ್ನು 11 ಟೆಂಡ್ರೇ ಆಗ್ನಲ್ಲ ಅಂದ್ರೆ ನಾವು ಯಾವ ಲೆಕ್ಕಾಚಾರದಾಗ ಕಟ್ಟಣ? ಇದ್ರ ಒಳಗಡೆ ಎಲ್ಲ ನಾನು ಕ್ಲೀನಾಗಿ ನೋಡಿದಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರೈತರು 2,000 ಚಿಲ್ಲರೆ ಕಟ್ಟಬೇಕಲ್ಲ ಪರಿಹಾರನ. ಸರ್ಕಾರ 4,000, ಕೇಂದ್ರ ಸರ್ಕಾರ 4,000, ರಾಜ್ಯ ಸರ್ಕಾರ 4,000 ಕಟ್ಟಬೇಕು. ಈಗ ನಿಮ್ಮ ಪರಿಹಾರ ನೀವು ಕಟ್ಟಕ್ಕಿಂತ ಸರ್ಕಾರಗಳು ಕಟ್ಟೋ ಹೊಣೆನೇ ಜಾಸ್ತಿ ಐತಿ ಇದ್ರಾಗೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಏನು ಇನ್ಸೂರೆನ್ಸ್ ಕಂಪ್ನಿಗಳನ್ನ ಈ OC ಪಟ್ಟಿ ಕಂಪ್ನಿಗಳ ತರ ಮಾಡ್ಕೊಂಡಾರೆ. ಎಲ್ಲಿ ದುಡ್ಡು ಕಡಿಮೆ ಕೊಡ್ತಾರೆ ಅಲ್ಲಿ ಪರಿಹಾರ ಕೊಡೋದು, ಎಲ್ಲಿ ದುಡ್ಡು ಜಾಸ್ತಿ ಕಟ್ಟಿರ್ತಾರೆ ಅವ್ರಿಗೆ ಪರಿಹಾರನ ಲೆಸ್ ಮಾಡೋದು. ಈ ಸಂದರ್ಭದಲ್ಲಿ ಮಳೆ ಮಾಪನ ದುರಸ್ತಿಗಾಗಿ ಹೋರಾಟ ವೇದಿಕೆಯ ಸಂಚಾಲಕರಾದ VG ಶ್ರೀಧರ್, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಕ್ರೆ, ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರು, ಹೊಯ್ಸಳ ಗಣಪತಿಯಪ್ಪ, ರಾಮಣ್ಣ ಶಿರವಾಳ್, ಜೇನೇಶ್ RS ಗಿರಿ, ಭದ್ರೇಶ್ ಬಾಳಗೋಡು, ಸೀತಾರಾಮ್ ಕುರುವರಿ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.